ಟು ಮಿನಿ ಬ್ಲಾಗ್ ಸೀರೀಸ್. ಎಲ್ಲರಿಗೂ ನಮಸ್ಕಾರ. ತುಂಬಾ ದಿನಗಳ ನಂತರ ಮತ್ತೆ ಸಿಗ್ತಾ ಇದೀವಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಮ್ಮ ಪಯಣ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅನ್ಕೊಂತಾ ಇದ್ದೀರಾ? ಇವತ್ತು ಸ್ಪೋರ್ಟ್ಸ್ ಡೇ ಇದೆ. 6:45ಗೆಲ್ಲ ಫಾಲಿನ್ ಇದೆ. ಅದಕ್ಕೆ ಈ ಒಂದು ಮಂಜಲ್ಲಿ ಕಾಲೇಜ್ ಕಡೆಗೆ ಪಯಣ ಮಾಡ್ತಾ ಇದ್ದೀನಿ. ಸಡನ್ ಆಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋಣ ಅಂದ್ರೆ ನನ್ನ ಫೀಡ್ ತುಂಬಾ ಕೃಷ್ಣ ಮತ್ತೆ ವೆಂಕಟೇಶ್ವರ ಸ್ವಾಮಿ ವಿಡಿಯೋಸೇ ಫುಲ್ ತುಂಬೋಗ್ಬಿಟ್ಟಿತ್ತು. ಅದನ್ನ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟು ಹಂಗೆ ನಮ್ಮ ಪಯಣನ ಶುರು ಮಾಡಿದ್ವಿ ದೇವ್ರ ದರ್ಶನ ಮಾಡ್ಕೊಂಡು. ಕಾಲೇಜ್ಗೆ ಹೋಗಿ ಸೆರೆಮೋನಿಯಲ್ಸ್ ಎಲ್ಲ ಹಾಕೊಂಡು ಇವಾಗ ಸೆಂಟ್ ಜಾನ್ಸ್ ಗ್ರೌಂಡ್ ಕಡೆಗೆ ಹೊರಟ್ವಿ. ಸೊ ಈವೆಂಟ್ ಇರೋದು ಸ್ಟಾರ್ಟ್ ಆಗೋದು 9 o'clockಗೆ. ನಾವು 7:30ಗೆಲ್ಲ ಅಲ್ಲಿಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಇದು ಮಧ್ಯಾಹ್ನ ಊಟ ಕೊಟ್ಟಾಗ ನಾನ್ ವೆಜ್ ಕೊಡ್ತಾ ಇದ್ರು 2 ಜಾಗದಲ್ಲಿ. ಏನ್ ಆಡ್ದೆ ಸ್ಪೋರ್ಟ್ಸ್? 100 ಮೀಟರ್ ರನ್ನಿಂಗ್ ಬಂತಾ? 3 ರೌಂಡ್ ಓಡಿಸಿದ್ರು, ಅದ್ರಲ್ಲಿ 2 ರೌಂಡ್ ಹೋದೆ. 3ನೇ ರೌಂಡ್ಗೆ ನಾನ್ ವೆಜ್ ಹತ್ರ ಅಂತೂ ಜನ ಸಾಗರ. ಯಾಕೆ ಕೇಳ್ತೀರಾ, ತುಂಬಿ ತುಳುಕ್ತಾ ಇದ್ರು. ತೊಳ್ಳಾಟ ಎಲ್ಲ ದೂಕಾಟ ನೆಕ್ಸ್ಟ್ ಲೆವೆಲ್ ಆಗ್ತಾ ಇತ್ತು. ವೆಜ್ ಹತ್ರ ಕ್ರೌಡ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಪ್ರಿನ್ಸಿಪಲ್ ಸರೇ ಬಂದ್ಬಿಟ್ಟಿದ್ರು. ನೋಡಿ ನಮ್ಮ ಸರಿ ಆರೆಂಜಿಗೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ. ನೋಡಿದ್ರಲ್ಲ ನಮ್ಮ ಪ್ರಿನ್ಸಿಪಲ್ ಸರ್ ಯಾವ ತರ ನೋಡ್ಕೊಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಿಸಿಲಲ್ಲಿ 1 ವಾರದಿಂದ ನೆಕ್ಸ್ಟ್ ಲೆವೆಲ್ ಪ್ರಾಕ್ಟೀಸ್ ಮಾಡಿದ್ವಿ. ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ವಿ. ಅದಕ್ಕೆ ಸರ್ ಪಾಪ ಮಕ್ಕಳು ಐಸ್ ಕ್ರೀಮ್ ತಿಂದು ತಣ್ಣಗಿರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಏನೋ ಸರ್ ಐಸ್ ಕ್ರೀಮ್ ಕೊಡಿಸಿದ್ರು. ಇವಾಗ ನೋಡಿ ಈ ಐಸ್ ಕ್ರೀಮ್ನ ತೊಗೊಂಡವ್ರು ಯಾವ ರೇಂಜಿಗೆ ಓಡೋಗ್ತವ್ರೆ ಅಂತ. ಕ್ಯಾಪ್ಚರ್ ಆಯ್ತಾ ಮೂಮೆಂಟ್. ಯಾಸ್ ಡನ್. ಅಲ್ಲಿ ಆ ಥರ ಕಿತಾಪತಿಗಳನ್ನ ಮಾಡಿಕೊಂಡು ಐಸ್ ಕ್ರೀಮ್ ತಿಂದು ಆಟ ಆಡಿ ಇವಾಗ ಇಲ್ಲಿ ಆರ್ಮ್ ಸ್ಟ್ರೆಂತ್ನ ಚೆಕ್ ಮಾಡ್ತಾ ಇದ್ದಾರೆ, ಯಾರು ಆರ್ಮ್ ಸ್ಟ್ರೆಂತ್ ಚೆನ್ನಾಗಿದೆ ಅಂತ. ಭೂಮಿಕಾ ಕೈಯಿಂದ ಬ್ಯಾಟ್ ಕಿತ್ಕೊಂಡು ಹೋಗ್ತಾನೆ. ನೀವು ನವನೀತ್ ಏನ್ ಮಾಡ್ತಾನೆ ಅಂತ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಆಡಿಯೋನ. ನವನೀತ್ ಅವರ ಈ ಕಡೆಯಿಂದ ಇವನ್ನ ಫುಲ್ ರೋಸ್ಟ್ ಮಾಡೋ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಪಕ್ಕಾ ರೋಸ್ಟ್ ಮಾಡಿ ವಿಡಿಯೋ ಪೋಸ್ಟ್ ಮಾಡ್ತೀನಿ.